Germany. I think this must be my first vlog from Germany. Take the interchange on the right. You are traveling in a Autobahn road along with my son and wife. She is sitting behind me. ನಮ್ಮ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ಎಲ್ಲ ಕನ್ನಡದವರಾದ ಕಾರಣ ಸ್ವಲ್ಪ ಕನ್ನಡದಲ್ಲೇ ಹೇಳುವ ಅಂತ, ಹಾಗಾಗಿ ಈ ಆಟೋಬಾನ್ ಎಂಬ ರಸ್ತೆಯ ಮಾಹಿತಿಯನ್ನು ಈ ಗಾಡಿಯಲ್ಲಿ ಡ್ರೈವ್ ಮಾಡ್ತಿರೋ ನನ್ನ ಮಗ ಇರ್ತಾರೆ, ಅವರ ಸಂದರ್ಭಾನುಸಾರ ಸ್ವಲ್ಪ ಹೇಳ್ತಾ ಇರ್ತಾರೆ. ಈಗ ನಾವು ಆಟೋಬಾನಿಗೆ ಹತ್ತಿರದಲ್ಲಿ 1 ಕಿಲೋಮೀಟರ್ ಹತ್ತಿರದಲ್ಲಿ ಇದ್ದೇವೆ. ಎಂಟರ್ ಆಗಿದ್ದೇವೆ. ಈಗ ಎಂಟರ್ ಆಗ್ತಾ ಇದ್ದೇವೆ. ಎಂಟರ್ ಆಯ್ತು ಈಗ ಎಂಟರ್ ಆಗ್ತಾ ಆಯ್ತಂತೆ. ಈಗ ಸದ್ಯದಲ್ಲಿ ಇಲ್ಲಿ ಸ್ಪೀಡ್ ಲಿಮಿಟ್ ಇದೆ, ಅದು ಡಿಜಿಟಲ್ ಸ್ಪೀಡ್ ಲಿಮಿಟ್ ಅಲ್ಲಿ ಮೇಲೆ ಕಾಣೋದು. ಅದು ಟ್ರಾಫಿಕ್ ಅನುಸಾರ ಅವರು ಚೇಂಜ್ ಮಾಡ್ತಾ ಇರ್ತಾರೆ. ಸದ್ಯಕ್ಕೆ 120 km/h ಸ್ಪೀಡ್ ಲಿಮಿಟ್ ಇದೆ. ಸೊ ಅದನ್ನು ನಾವು ಪಾಲಿಸಬೇಕು. ಬಟ್ ಒಂದು ಸ್ವಲ್ಪ ಮುಂದೆ ಹೋದಾಗ ಅದನ್ನು ಅವ್ರು ತೆಗೆಯೋದು ಚಾನ್ಸಸ್ ಇದೆ. ಆಗ ಸ್ಪೀಡ್ ಲಿಮಿಟ್ ಇರಲ್ಲ, ಆಗ ಎಷ್ಟು ಬೇಕಾದರೂ ಸ್ಪೀಡ್ ಓಡಿಸ್ಬೋದು. ಈ ಕಾರಲ್ಲಿ ಒಂದು 218 km ಮ್ಯಾಕ್ಸಿಮಮ್ ಓಡಿಸ್ಬೋದು. ಬಿಕಾಸ್ ಅದು ಟೈರ್ ವಿಂಟರ್ ಟೈರ್ ಆಗಿರೋ ಕಾರಣ ಆ ಟೈರ್ಗೆ ಒಂದು ಸ್ಪೀಡ್ ಲಿಮಿಟ್ ಇರುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಓಡಿಸೋಕ್ಕಾಗಲ್ಲ. ಇದು ರೈಟ್ ಸೈಡ್ ಇರೋದು ಸ್ಲೋಯೆಸ್ಟ್ ಲೇನ್, ಮಿಡಲ್ ಲೇನ್ ಮತ್ತು ಲೆಫ್ಟ್ ಲೇನ್ ಇರೋದು ಓವರ್ಟೇಕಿಂಗ್ ಪರ್ಪಸ್ಗೆ ಮಾತ್ರ. ಸೊ ನಾವು ಈಗ ಓವರ್ಟೇಕ್ ಮಾಡಿ ನಂತರ ಪುನಃ ರೈಟ್ ಲೇನ್ನ ನಾವು ಜಾಯಿನ್ ಆಗಬೇಕು. ಈ ಲೇನ್ನ ಬರೀ ಓವರ್ಟೇಕಿಂಗ್ಗೆ ಇಲ್ಲ ಟ್ರಾಫಿಕ್ ಇರೋ ಟೈಮಲ್ಲಿ ಯೂಸ್ ಮಾಡಲಿಕ್ಕೆ ಮಾತ್ರ. ಈಗ ಸದ್ಯದಲ್ಲಿ ತುಂಬ ಟ್ರಾಫಿಕ್ ಇದೆ, ಅದಕ್ಕೆ ಮಿಡ್ ಲೇನಲ್ಲೂ ಜನ ಕಾಣ್ತಿದ್ದಾರೆ. 3 ಲೇನ್ಗಳಲ್ಲಿ ಸ್ಪೀಡ್ ಲಿಮಿಟ್ ಒಂದೇನಾ? ಅಲ್ಲ, ಕೆಲವೊಂದ್ಸಲ ಲೆಫ್ಟ್ ಮೋಸ್ಟ್ ಲೈನಲ್ಲಿ ಫಾಸ್ಟ್ ಇರುತ್ತೆ, 150 ಇದ್ರು, ಈ ಕಡೆ 120 ಇರೋ ಚಾನ್ಸಸ್ ಇರುತ್ತೆ. ಬಟ್ ವೆರಿ ರೇರ್ ಅದು ಆ ಥರ ಡಿಫ್ರೆಂಟ್ ಸ್ಪೀಡ್ ಲಿಮಿಟ್ಸ್ ಇರೋದು. ನಾರ್ಮಲಿ 120 ಆ ಥರ ಇರುತ್ತೆ 3 ಲೇನಲ್ಲಿ. ಪುನಃ ನಾನು ಓವರ್ಟೇಕ್ ಮಾಡ್ತೀನಿ. ಓವರ್ಟೇಕ್ ಮಾಡೋಕ್ಕೆ ಮಿಡಲ್ ಲೈನ್ ಬಂದ್ಬಿಟ್ಟು ಮತ್ತೆ ವಾಪಸ್. ಈಗ 117 ಕಿಲೋಮೀಟರ್ ಕಿಲೋಮೀಟರ್ ಇದು ಕಿಲೋಮೀಟರ್. ಎಲ್ಲ ಆಟೋಬಾನ್ಗಳಿಗೆ ಇದು 3 ಲೇನ್ ಮಾತ್ರ ಅಲ್ಲ, 5 ಲೇನ್ 6 ಲೇನ್ ಹಾಗೇನೋ ಆ ಥರನೂ ಇದೆ. ದೊಡ್ಡ ಸಿಟಿ ಹತ್ರ ಬಂದಾಗ, ಈಗ ಫ್ರಾಂಕ್ಫರ್ಟ್ ಮ್ಯೂನಿಕ್ ಬಂದಾಗ ಅದು 6 ಲೇನ್ 8 ಲೇನು ಆಗೋದು ಚಾನ್ಸಸ್ ಇದೆ. ನಾರ್ಮಲಿ ಆದರೆ 3 ಲೇನ್ ಇಲ್ಲ 2 ಲೇನ್ ಇರುತ್ತೆ ಒಂದು ಡೈರೆಕ್ಷನ್ ಅಲ್ಲಿ. ಮತ್ತೆ ಇದು ಈ ತರ ಬೋರ್ಡ್ ಕಾಣ್ತಿರೋದು, ಇದು ಎಕ್ಸಿಟ್ ಮಾರ್ಕಿಂಗ್. ಸೊ ಎಲ್ಲಾ ಕಡೆಯಿಂದ ಎಂಟ್ರಿ ಹಾಗೂ ಎಕ್ಸಿಟ್ ಇರಲ್ಲ, ಸ್ಪೆಸಿಫಿಕ್ ಪಾಯಿಂಟ್ಸ್. ಇದು ಆಲ್ಮೋಸ್ಟ್ ಇಂಡಿಯಾದ ಎಕ್ಸ್ಪ್ರೆಸ್ ವೇ ತರ, ಯಮುನಾ ಎಕ್ಸ್ಪ್ರೆಸ್ ವೇ ಆ ತರ ಸಿಸ್ಟಮ್ ಇದು. ಮೈಸೂರು ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ವೇ ಆ ತರ, ಕರೆಕ್ಟ್. ಸೊ ಆಟೋಬಾನ್ ಪಕ್ಕ ಎಲ್ಲೂ ನಿಮ್ಗೆ ಸಿಟಿ ಇಲ್ಲ ಬಿಲ್ಡಿಂಗ್ಸ್ ಕಾಣೋದು ಚಾನ್ಸೇ ಇರಲ್ಲ. ಇದು ಬರೀ ಆಟೋಬಾನ್ ವೇ ಮಾತ್ರ. ಸಿಟಿ ಇರೋದು ಈಗ ಇಲ್ಲಿ ನೋಡಿ, ಇಲ್ಲಿ 120 ಮತ್ತೆ ಕ್ರಾಸ್ ಅಂತ ಇದೆ ಮೇಲ್ಗಡೆ. ಇಲ್ಲಿಂದ ಸ್ಪೀಡ್ ಲಿಮಿಟ್ ಇಲ್ಲ ಅಂತ ಲೆಕ್ಕ. ನಾವು ಈಗ ಎಷ್ಟು ಬೇಕಾದ್ರೂ ಫಾಸ್ಟ್ ಓಡಿಸ್ಬೋದು. ಬಟ್ ನಾನೀಗ ಟ್ರಾಫಿಕ್ ಅನುಸಾರವಾಗಿ ಚೇಂಜ್ ಮಾಡ್ತೀನಿ ಲೇನ್. ಹಿಂದ್ಗಡೆ ತುಂಬಾ ಜನ ಇದ್ದಾರೆ. ಈಗ ನಾನು ಇಂಡಿಕೇಟ್ ಮಾಡಿ ಫಾಸ್ಟ್ ಲೇನ್ಗೆ ಬಂದ್ಬಿಟ್ಟು ಈಗ ಸ್ಲೋಲಿ ನಾವು ಸ್ಪೀಡ್ ಪಿಕಪ್ ಮಾಡ್ತೀವಿ. ಇದು ಮಿಡ್ಲ್ ಫಾಸ್ಟ್ ಲೇನ್ ಅಲ್ಲ, ಇದು ಸೆಮಿ ಫಾಸ್ಟ್ ಲೇನ್. ಇದು ಲೆಫ್ಟ್ ಫಾಸ್ಟ್ ಮೋಸ್ಟ್. ಈಗ ಲೆಫ್ಟ್ಗೆ ಶಿಫ್ಟ್ ಆಗ್ತೀನಿ ನಾನು, ಬಿಕಾಸ್ ಈಗ ಯಾವ್ದು ಸ್ಪೀಡ್ ಲಿಮಿಟ್ ಇಲ್ಲ. ನಾವೀಗ ಸ್ಲೋಲಿ 180-190 ಟಚ್ ಆಗ್ತೀವಿ. ಈ ಥರ ನಾವು 200 km ಡಿಸ್ಟೆನ್ಸ್ನ ಆಲ್ಮೋಸ್ಟ್ 2 hours ಅಲ್ಲಿ, ಅದಕ್ಕಿಂತ ಕಮ್ಮಿ ಟೈಮಲ್ಲಿ ಕವರ್ ಮಾಡ್ಬೋದು. ಅದಲ್ಲಿ ಯಾರು ಲೇನ್ ಚೇಂಜ್ ಮಾಡುವಾಗ ಇಂಡಿಕೇಟ್ ಮಾಡದೆ ಚೇಂಜ್ ಮಾಡಲ್ಲ. ಹಾಗೋಸ್ಕರ ನಮಗೂ ಕಾನ್ಫಿಡೆನ್ಸ್ ಇರುತ್ತೆ ಫಾಸ್ಟ್ ಹೋಗುವಾಗ ಯಾರು ಅಡ್ಡ ಬರಲ್ಲ ಅಂತ. ಈಗ ನಾನು 170 ಅಲ್ಲಿ ಇದ್ದೀನಿ, ಮುಂದೆ ಒಬ್ಬ ಕಾರ್ ಇದ್ದಾನೆ, ಅವನಿಗೆ ಅನುಸಾರವಾಗಿ ನಾನು ಗ್ಯಾಪ್ ಮೇಂಟೈನ್ ಮಾಡ್ತೀನಿ. ಅಂದರೆ ನನಗೆ ಬ್ರೇಕಿಂಗ್ ಡಿಸ್ಟೆನ್ಸ್ ನಂದು ಕಾನ್ಫಿಡೆಂಟ್ ಆಗಿರ್ಬೇಕಾಗುತ್ತೆ.
ಆ ಕಾರಿಗೆ ಮತ್ತೆ ನಮ್ಮ ಕಾರಿಗಲ್ಲ. ಹೌದು ಅಷ್ಟು ಮೇಂಟೈನ್ ಮಾಡಲೇಬೇಕು. ಹೌದು, ಈ ಸ್ಪೀಡ್ಸಲ್ಲಿ ಅಷ್ಟು ಮೇಂಟೈನ್ ಮಾಡಲೇಬೇಕಾಗತ್ತೆ. ಒಂದು ವೇಳೆ ಅವ್ನು ಎಮರ್ಜೆನ್ಸಿ ಬ್ರೇಕಿಂಗ್ ಏನಾದರೂ ಮಾಡಿದರೆ ಹಿಂದೆಯಿಂದ ನಾನು ಹೋಗಿ ಅವ್ನು ಗುದ್ದುವಂಗಿರಲ್ಲ. ಗುದ್ದಿದ್ರು ನಂದೇ ಫೈನ್, ನಂದೇ ಮಿಸ್ಟೇಕ್ ಇರುತ್ತೆ. ಸದ್ಯದಲ್ಲೇ ಮುಂದಿನ ಜಾಗ ಕೊಟ್ಟರೆ 200 ಟಚ್ ಮಾಡ್ಬೋದು. 193, 194, 193. ಬಟ್ ಅವನು ನಮ್ಗೆ ಜಾಗ ಬಿಡ್ತಾ ಇಲ್ಲ. ಸೊ ನಾನು ಸ್ಲೋ ಮಾಡಬೇಕಾಗತ್ತೆ. ಅವನು ನಿಮ್ಮನ್ನು ಗಮನಿಸುತ್ತಾನಂತ ಲೆಕ್ಕಲ್ಲ. ಅವನು ಗಮನಿಸಲೇಬೇಕಾಗತ್ತೆ. ಬಿಕಾಸ್ ಆ ಥರ ಫಾಸ್ಟ್ ಇದ್ದವನಿಗೆ ಮುಂದಿನ ಒಂದು ಜಾಗ ಕೊಡಬೇಕು ನಾರ್ಮಲಿ. ಈಗ ಒಂದು ಜಾಗ ಕೊಟ್ಟ ನನಗೆ, ನಾನೀಗ ಪಿಕಪ್ ಮಾಡ್ತೀನಿ. ಸ್ಪೀಡ್ ಲಿಮಿಟ್ ಸ್ಟಾರ್ಟ್ ಆಯಿತು ವಾಪಸ್. 120 ಅಂತ ಒಂದು ಬೋರ್ಡ್ ಇದೆ ಲೆಫ್ಟ್ ಅಂತ ರೈಟ್. ಸೊ ಇಲ್ಲಿಂದ ಪುನಃ 120 ಸ್ಪೀಡ್ ಲಿಮಿಟ್ ಇದೆ. ಇದು ಯಾಕಂದರೆ ಬಹುಶಃ ಒಂದು ಸಿಟಿ ಹೈಲ್ಬ್ರೋನ್ ಅಂತ ಒಂದಿದೆ, ದೊಡ್ಡ ಸಿಟಿ, ಅದಕ್ಕೆ ಹತ್ತಿರ ಬಂದ್ವಿ ನಾವು. ಸೊ ಅದಕ್ಕೆ ವಾಪಸ್ ಈಗ ಸ್ಪೀಡ್ ಲಿಮಿಟ್. ನನ್ನ ಮಿಸ್ಸಸ್ ಹಿಂದಿನಿಂದ ಸಂಜೆ ಮಾಡ್ತಾ ಇದ್ದಾರೆ, ಅಷ್ಟು ಫಾಸ್ಟ್ ಬೇಡ ಬೇಡ ಅಂತ ಹೇಳಿ. ಈಗ ಇಲ್ಲಿಂದ ಪುನಃ 100 ಆಯಿತು, ಪುನಃ 80 ಆಯಿತು. ಅಂದರೆ ಬಹುಶಃ ಇಲ್ಲೊಂದು ಕನ್ಸ್ಟ್ರಕ್ಷನ್ ಝೋನ್ ಇದೆ. ಅಂದರೆ ಆಟೋಬನ್ನ ರೆಗ್ಯುಲರ್ ಆಗಿ ರಿಪೇರಿ ಮಾಡ್ತಾ ಇರ್ತಾರೆ. ಸೊ ಮೇಂಟೆನೆನ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಮನಿ ಸ್ಪೆಂಡಿಂಗ್, ಜರ್ಮನ್ ಗೌರ್ಮೆಂಟ್ ಮನಿ ಸ್ಪೆಂಡಿಂಗ್ ಸ್ಕೀಮ್ಸ್ ಅಲ್ಲಿ ಇದು ಒಂದು ಬರುತ್ತೆ. ಸೊ ನಾನೀಗ ಸ್ಲೋರ್ ಲೇನ್ಗೆ ಶಿಫ್ಟ್ ಆಗ್ತೀನಿ. ಈಗ ಪುನಃ ಸ್ಪೀಡ್ ಲಿಮಿಟ್ ಕ್ಯಾನ್ಸಲ್ ಆಯಿತು. ನಾನೀಗ ಓವರ್ಟೇಕ್ ಮಾಡಿ ಪುನಃ ಸ್ಪೀಡ್ ಪಿಕಪ್ ಮಾಡ್ತೀನಿ. ಡಿಫಾಲ್ಟ್ ಆನ್ ಇರುತ್ತೆ, ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಅಂತ. ಹೆಡ್ಲೈಟ್ ಯೂಶಲಿ ಎಲ್ಲ ಕಾರಲ್ಲಿ ಆಟೋಮ್ಯಾಟಿಕ್ ಲೈಟ್ಸ್ ಅಂತ ಇರುತ್ತೆ. ಸೊ ಸ್ವಲ್ಪ ಫಾಗಿ ಕಂಡೀಷನ್ ಇದ್ದಾಗ ಅದು ಆಟೋಮ್ಯಾಟಿಕ್ ಆಗಿ ಆನ್ ಆಗುತ್ತೆ. ಆಟೋಬಾನಲ್ಲಿ ಯಾವುದೇ ರೀತಿ ಟೋಲ್ ಕಟ್ಟಲಿಕ್ಕೆ ಇರುವುದಿಲ್ಲ. ಸೊ ಅದಕ್ಕೆ ಯೂಶಲಿ ಬೇರೆ ಕಂಟ್ರಿ ಅವರೆಲ್ಲ ಈ ರೋಡ್ನ ಪ್ರಿಫರ್ ಮಾಡ್ತಾರೆ. ಅಲ್ಲಿ ಮುಂದೆ ಒಂದು ನೆದರ್ಲೆಂಡ್ಸ್ ಕಾರ್ ಹೋಗ್ತಾ ಇದೆ. ಸೊ ಅವ್ರಿಗೆ ಯೂಶಲಿ ಇಟಲಿ ಹೋಗೋಕ್ಕೆ ಫ್ರಾನ್ಸಿಂದಲೂ ರೂಟ್ ಇರುತ್ತೆ, ಜರ್ಮನಿಂದಲೂ ರೂಟ್ ಇರುತ್ತೆ. ಬಟ್ ಅವ್ರು ಯಾವತ್ತೂ ಜರ್ಮನಿ ರೂಟ್ ಪ್ರಿಫರ್ ಮಾಡ್ತಾರೆ. ಬಿಕಾಸ್ ಫ್ರಾನ್ಸಲ್ಲಿ ಟೋಲ್ ಇದೆ ಹೈವೇಸಲ್ಲಿ, ಬಟ್ ಜರ್ಮನಿಯಲ್ಲಿ ಟೋಲ್ ಇರಲ್ಲ. ಸೊ ಅದಕ್ಕೆ ಇಲ್ಲಿ ಪೀಕ್ ಸೀಸನಲ್ಲಿ ತುಂಬ ಟ್ರಾಫಿಕ್ಕು ಇರುತ್ತೆ ಆಟೋಬಾನಲ್ಲಿ. ನಾವೀಗ ಪುನಃ ಸ್ಪೀಡ್ ಪಿಕಪ್ ಮಾಡ್ತೀವಿ 170.
ಟೈರ್ಸ್ ಆಗಿರೋ ಕಾರಣ ಮ್ಯಾಕ್ಸಿಮಮ್ ಅಲೌಡ್ ಸ್ಪೀಡ್ 218. ಅದಿಲ್ಲ ಅಂದರೆ ಸಮ್ಮರ್ ಟೈರ್ಸ್ ಹಾಕಿದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಲೌಡ್ ಇರುತ್ತೆ. ಸೊ ಈಗ ವಾಪಸ್ ಸ್ಪೀಡ್ ಲಿಮಿಟ್ ಬಂತು, ನಾನೀಗ ಪುನಃ ಬ್ರೇಕ್ ಮಾಡಬೇಕಾಗುತ್ತೆ. 120 ಸ್ಪೀಡ್ ಲಿಮಿಟ್. ಬ್ಯೂಟಿಫುಲ್ ರಿಯಲಿ. ಸೊ ಇಲ್ಲಿ ಲೈಸೆನ್ಸ್ ಸಿಗೋದು ಅಷ್ಟು ಈಸಿ ಇಲ್ಲ, ತುಂಬಾ ಕಷ್ಟ ಇದೆ. ಏನು ಕಷ್ಟ ಇದೆ? ಲೈಸೆನ್ಸ್ ಸಿಗೋದು ಅಷ್ಟು ಡ್ರೈವಿಂಗ್ ಲೈಸೆನ್ಸ್ ಅಷ್ಟು ಸ್ಟ್ರಿಕ್ಟ್ ಇರುತ್ತೆ. ಲೈಸೆನ್ಸ್ ಇಶ್ಯೂಯಿಂಗ್ ಅಥಾರಿಟಿ ಅವರ ಟೆಸ್ಟ್ಸ್ ಎಲ್ಲ. ಫಸ್ಟ್ ಥಿಯರಿ ಟೆಸ್ಟ್ ಇರುತ್ತೆ, ಅದಾದ ನಂತರ ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ. ಇದು ಆಟೋಬಾನ್ ಇಂಟರ್ಸೆಕ್ಷನ್, 2 ಆಟೋಬಾನ್ ಸೇರಿ 1 ಆಟೋಬಾನ್ ಆಗ್ತಿದೆ. ಆ ಕಡೆಯಿಂದ ನಾರ್ತ್ ಇಂದ ಬರುವವರು, ನಾವು ಈಗ ಸೌತ್ ಇಂದ ಬರುವವರು ಸೇರಿ ಈಗ ವೆಸ್ಟ್ಗೆ ಹೋಗ್ತಿದ್ವಿ. ಈಗ 2 ಆಟೋಬಾನ್ ಸೇರ್ಕೊಂಡಿದ್ದೆಲ್ಲ. ಹೌದು. ಇರುತ್ತೆ ಈ ತರ ಒಂದು ಸಾಲಿಡ್ ಲೈನ್ ಮತ್ತೆ ಒಂದು ಡ್ಯಾಶ್ ಲೈನ್ ಇದ್ರೆ ಆ ಕಡೆಯಿಂದ ಈ ಕಡೆ ಹೋಗ್ಬೋದು, ನಾವು ಆ ಕಡೆ ಹೋಗಂಗಿಲ್ಲ. ಇಲ್ಲಿಂದ ಚೇಂಜ್ ಆಯ್ತು, ಈಗ ನಾನು ಬೇಕಾದ್ರೆ ಆ ಕಡೆ ಶಿಫ್ಟ್ ಆಗ್ಬೋದು. ಮತ್ತೆ ಇದು ಸಿಂಬಲ್ ಕಾಣ್ತಿದೆಯಲ್ಲ, ಇದು ನೋ ಸ್ಪೀಡ್ ಲಿಮಿಟ್ ಇಲ್ಲಿಂದ. ಸೊ ಇಲ್ಲಿಂದ ಪುನಃ 120 ಸ್ಪೀಡ್ ಲಿಮಿಟ್ ಕ್ಯಾನ್ಸಲ್ ಆಯಿತು. ಈಗ ಎಷ್ಟು ಬೇಕಾದರೂ ಹೋಗಿ ಫಾಸ್ಟ್ ಹೋಗ್ಬೋದು. ಸೊ ಆ ಥರ ಯೂಶಲಿ ನಾವು ಆಟೋಬಾನ್ ಇಂಟರ್ಸೆಕ್ಷನ್ ಬಂದಾಗ ಸ್ಪೀಡ್ ಲಿಮಿಟ್ ಹಾಕ್ತಾರೆ, ಬಿಕಾಸ್ ತುಂಬ ಟ್ರಾಫಿಕ್ ಇರುತ್ತೆ, 2 ಹೈವೇ ಮರ್ಜ್ ಆಗ್ತಿದೆ. ಸೊ ಆ ಕಾರಣಕ್ಕೋಸ್ಕರ ಸ್ಪೀಡ್ ಲಿಮಿಟ್ ಇರುತ್ತೆ. ಈಗ ಇಂಟರ್ಚೇಂಜ್ ಆಯಿತು, ಈಗ ವಾಪಸ್ ಸ್ಪೀಡ್ ಲಿಮಿಟ್ ಇಲ್ಲ. ಇದು ಕ್ಯಾಂಪಿಂಗ್ ವ್ಯಾನ್ಸ್. ಇದು ಅದು ತುಂಬ ಪಾಪ್ಯುಲರ್ ಜರ್ಮನಿಯಲ್ಲಿ. ಸ್ವಲ್ಪ ಏಜ್ ಆಗುವ ಕಪಲ್ಸ್ ಇಲ್ಲ 50-60s ನಂತರ ಅದು ಬಲಗಡೆ ಹೋಗ್ತಾ ಇರೋ ಸಣ್ಣ ಕಾರು, ಇದು ಟಾಪ್ ಬಾಕ್ಸ್ ಅಂತಂತಾರೆ, ಸ್ಟೋರೇಜ್, ಎಕ್ಸ್ಟ್ರಾ ಸ್ಟೋರೇಜ್ಗೆ. ಅದು ಕ್ಯಾಂಪಿಂಗ್ ಹೋಗೋರೆಲ್ಲ ಅದನ್ನು ಯೂಸ್ ಮಾಡ್ತಾರೆ. ಒಂದು ದೊಡ್ಡ ಗಾಡಿ ಮತ್ತು ಸಣ್ಣ ಗಾಡಿ ಸೇರ್ಕೊಂಡು ಹೋಗ್ತಾರಲ್ಲ. ಅದು ಸೋಲಾರ್ ಪ್ಯಾನಲ್ಸ್, ಅದು ಪವರ್ ಜನರೇಷನ್. ಅದು ಆ ಕಡೆ ಮುಖವಾಗಿದೆ, ಸರಿಯಾಗಿ ಕಾಣಲ್ಲ. ದೂರದಲ್ಲಿ ಬಲಗಡೆಗೆ ಏನಾದ್ರು ಕಾಣ್ತದೆ ಬಿಲ್ಡಿಂಗ್, ಅದು ಅದೇ ಕಮರ್ಷಿಯಲ್ ಬಿಲ್ಡಿಂಗ್ಸ್. ಲೆಫ್ಟ್ ಅಲ್ಲಿ ಇಂಡಸ್ಟ್ರಿಯಲ್ ಪವರ್ ಪ್ಲಾಂಟ್ಸ್ ಎಲ್ಲ ಇದೆ. ಎಲೆಕ್ಟ್ರಿಸಿಟಿ ಜನರೇಷನ್ಗೆ ಅದು ಕೂಲಿಂಗ್ ಟವರ್ ಅಲ್ಲಿ. ಪಡುಬಿದ್ರಿಯಲ್ಲೂ ಈ ತರದೇ ಟವರ್ ಇದೆ, ಥರ್ಮಲ್ ಪವರ್ ಪ್ಲಾಂಟ್. ಮಂಗಳೂರು ಪಡುಬಿದ್ರಿ ಉಷ್ಣ ವಿದ್ಯುತ್ ಸ್ಥಾವರ. ಇದು ಎಡಗಡೆ ಬಲಗಡೆ ಇಲ್ಲಿ ಇದು ಫೆನ್ಸಿಂಗ್ ಆಗಿದೆ ಅಲ್ಲ. ಇದು ಅಕೌಸ್ಟಿಕ್ ಫೆನ್ಸಿಂಗ್ ಅಂತ. ಆ ಕಡೆ ಮನೆಗಳಿದ್ರೆ ಇಲ್ಲ ಸಿಟಿ ಇದ್ರೆ ಅವ್ರಿಗೆ ಆಟೋಬಾನ್ ನಾಯ್ಸ್ ಹೋಗ್ಬಾರ್ದಂತ ಆ ಥರ ಫೆನ್ಸಿಂಗ್ ಹಾಕ್ತಾರೆ. ಬಿಕಾಸ್ ಟೈರ್ ನಾಯ್ಸ್ ತುಂಬ ಇರಿಟೇಟಿಂಗ್ ಇರುತ್ತೆ ರಾತ್ರಿ ಹೊತ್ತಲ್ಲೆಲ್ಲ. ಸೊ ಆ ಟೈರ್ ನಾಯ್ಸ್ನ ಪ್ರಿವೆಂಟ್ ಮಾಡೋಕ್ಕೆ ಆ ಥರ ಅಕೌಸ್ಟಿಕ್ ಬ್ಯಾರಿಯರ್ಸ್ ಆಗ್ತದೆ. ಈ ಖಾಲಿ ಆಟೋಬಾನ್ಗಳಿಗೆ ಮಾತ್ರ ಇರ್ತಾವ ಅಲ್ಲ ಈ ಥರ ರಸ್ತೆಗಳಿಗೆ ಅಮೌಂಟ್? ಇನ್ನೊಂದು ಬಿ ರೋಡ್ಸ್ ಅಂತ ಇರುತ್ತೆ. ಆ ರೋಡ್ ಸಿಟಿ ಥ್ರೂ ಮುಖಾಂತರವಾಗಿ ಪಾಸ್ ಆದರೆ ಆ ರೋಡ್ಸಲ್ಲೂ ಈ ಥರ ನಡೆಸ್ತಾರೆ. ರಸ್ತೆ ಮಾರ್ಕಿಂಗ್ಗಳೆಲ್ಲ ಸ್ಪಷ್ಟವಾಗಿ ಮೇಂಟೈನ್ ಆಗ್ತಾ ಇದೆ ಅಲ್ಲ. ನಮ್ಮಲ್ಲಿ ಆದರೆ ಮಾರ್ಕಿಂಗ್ ಮಾಡಿದ್ರು ಕೂಡ 1-2 ಸೀಸನ್ನಲ್ಲಿ ಕೆಟ್ಟೋಗ್ತದೆ. ಇಲ್ಲಿ ಲೇನ್ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್. ಆ ಕಾರಣಕ್ಕೋಸ್ಕರ ಇಲ್ಲಿ ಬಸ್ ಅವನು ಲೇನ್ ಚೇಂಜ್ ಮಾಡ್ತಿದ್ದಾನೆ. ಸೊ ಅದಕ್ಕೆ ನಾನು ಮಾಡಿ ಲೇನ್ ಚೇಂಜ್ ನಾನು ಮಾಡ್ತೀನಿ. ಮತ್ತು ಇಲ್ಲಿ ಘನವಾಹನ ಮತ್ತು ಕಿರುವಾಹನ ಹಾಗೇನುಂಟ ಲೇನ್ ಚೇಂಜ್ ಮಾಡೋಗೆಲ್ಲ ಸ್ಪೀಡ್ ಲಿಮಿಟ್ ಇಂಪಾರ್ಟೆಂಟ್. ಹೌದು, ಸ್ಪೀಡ್ ಯೂಶಲಿ ಟ್ರಕ್ಸ್ ಅವ್ರಿಗೆ ಈ ಥರ ಬೋರ್ಡ್ಸ್ ಇರುತ್ತೆ ಬೇರೆ ಬೇರೆ ಕಡೆಯಲ್ಲಿ. ಇಲ್ಲೊಂದು ಎಕ್ಸಾಂಪಲ್ ಇದೆ,
ಇಲ್ಲಿಂದ ಮುಂದೆಗೆ ಟ್ರಕ್ಸ್ ಅವರು ಓವರ್ಟೇಕ್ ಮಾಡೋಂಗಿಲ್ಲ. ಸೊ ಆ ಸಿಂಬಲ್ ಇದ್ರೆ ಟ್ರಕ್ಸ್ ಅವರಿಗೆ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಅವರು ನೀವು ಇಲ್ಲಿ ಓವರ್ಟೇಕ್ ಮಾಡ್ಲಿಕ್ಕಿಲ್ಲ, ನೀವು ಯಾವತ್ತು ರೈಟ್ ಲೈನ್ ಅಲ್ಲೇ ಇರ್ಬೇಕು ಅಂತ. ಸೊ ಈ ಸಿಂಬಲ್ ಇದೆಯಲ್ಲ, ಈ ಸಿಂಬಲ್. ಸೊ ಕಾರ್ಸ್ ಅವರು ಓವರ್ಟೇಕ್ ಮಾಡ್ಬೋದು, ಬಿಕಾಸ್ ಇಲ್ಲಿ ಒಂದು ಅಪ್ ಇರುತ್ತೆ ಸ್ವಲ್ಪ. ಸೊ ಟ್ರಕ್ಸ್ ಅವರಿಗೆ ಓವರ್ಟೇಕ್ ಮಾಡಿದ್ರು ತುಂಬಾ ಸ್ಲೋ ಆಗಿ ಆಗಿರುತ್ತೆ. ಸೊ ಅದಕ್ಕೆ ಪ್ರಿವೆಂಟ್ ಮಾಡ್ತಾರೆ ಓವರ್ಟೇಕ್. ಇಲ್ಲಿ ಅದು ಸಿಂಬಲ್ ಕ್ಯಾನ್ಸಲ್ ಆಯ್ತು. ಸೊ ಇಲ್ಲಿಂದ ಬೇಕಾದ್ರೆ ಅವ್ರು ಓವರ್ಟೇಕ್ ಮಾಡ್ಬೋದು. ಆ ತರ ಸಿಂಬಲ್ ಹಾಕಿ ಕ್ರಾಸ್ ಇದ್ರೆ ಹಿಂದೆ ಇದ್ದಿದ್ದು ರೂಲ್ ಕ್ಯಾನ್ಸಲ್ ಆಯ್ತು. ನೀನು ಒರಿಜಿನಲ್ ಟರ್ಮ್ಸ್ಗೆ ಹೋಗ್ಬೋದು, ಮರಳ್ಬೋದು. ಈ ಗಾಡಿ ಆಗ ನಮ್ಮ ಮುಂದಿದ್ದು ಇಲ್ಲಿ ನೋಡಿ, ಇಲ್ಲಿ ಬಿಲ್ಡಿಂಗ್ ಇದೆ, ಅದಕ್ಕೆ ಈ ತರ ಅಕೋಸ್ಟಿಕ್ ಬ್ಯಾರಿಯರ್ ಹಾಕಿದ್ದಾರೆ. ಒಂದು ಸೈಡ್ಗೆ ಮಾತ್ರ, ಬಿಲ್ಡಿಂಗ್ ಇದ್ದ ಸೈಡ್ಗೆ ಮಾತ್ರ. ಬಹಳ ಸುಂದರವಾಗಿದೆ ಸ್ಟ್ರಕ್ಚರ್. ಏನು ಮೆಟೀರಿಯಲ್ ಯೂಸ್ ಮಾಡ್ತಾರೆ ಅದಕ್ಕೆ ಐಡಿಯಾ ಉಂಟಾ? ಸೌಂಡ್ ಅಬ್ಸರ್ಬಿಂಗ್ ಮೆಟೀರಿಯಲ್ ಎಲ್ಲ ಇರುತ್ತೆ, ಫೋಮ್ ಟೈಪ್ ಮೆಟೀರಿಯಲ್. ಈ ರೋಡ್ ಯೂಸರ್ಸ್ಗೆ ಏನು ಟಾರಿಫ್ ಇಲ್ಲಲ್ಲ, ಯಾವ ಟೋಲ್ ಇಲ್ಲ. ಗ್ರೇಟ್. ನಮ್ಮಲ್ಲಿ ಎವ್ರಿ 60 ಕಿಲೋಮೀಟರ್ಗೆ ಮಿನಿಮಮ್ ಒಂದು ಟೋಲ್ ಇರುತ್ತೆ. ಟೋಲಿಗೆ ಮಿನಿಮಮ್ ಅಂದರೂ 70-80 ರೂಪಾಯಿ ತಗೋದು. ಇಲ್ಲೂ ಸೇಮ್ ನಮ್ಮ ಇಂಡಿಯಾ ತರ ಕಾರಿಗೆ ಟ್ಯಾಕ್ಸ್ ಇದೆ. ಸೊ ಇಯರ್ಲಿ ಒಂದು ಟ್ಯಾಕ್ಸ್ ಕಟ್ಟಬೇಕು, ಬಟ್ ಅದು ರಫ್ಲಿ 200 euros ಇರುತ್ತೆ ಇಯರ್ಲಿ. ಅದು ಕಾರ್ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು CC ಕಾರ್ ಆ ಥರ. ಸೊ ಈ ಕಾರ್ಗೆ ಅರೌಂಡ್ 200 euros ಇದೆ, ಅಂದರೆ ಅರೌಂಡ್ ರಫ್ಲಿ 16,000. ಸೊ ಅದರಲ್ಲಿ ಒಂದು ಲೆಕ್ಕದಲ್ಲಿ ಕವರ್ ಆಗುತ್ತೆ. 16,000 euros ಅಲ್ಲ? ಹೌದು, ರುಪೀಸ್. 200 euros. ನಮ್ಮಲ್ಲಿ ಲೈಫ್ ಟೈಮ್ ಟ್ಯಾಕ್ಸ್ ಅಂತ ಒಮ್ಮೆ ಕಟ್ಟಿಬಿಟ್ರೆ ಆಯಿತು. ಅದು ಹೆವಿ ಆಗಿರುತ್ತೆ. ಮತ್ತೆ ಲೈಫ್ ಎಲೆಕ್ಟ್ರಿಕ್ ಕಾರ್ ತಗೊಂಡ್ರೆ ಏನು ಟ್ಯಾಕ್ಸ್ ಇರಲ್ಲ, ಅವ್ರಿಗೆ ಅಡ್ವಾಂಟೇಜ್ ಇದೆ. ಡೀಸೆಲ್ ಕಾರ್ ತಗೊಂಡ್ರೆ ಹೈಯೆಸ್ಟ್ ಟ್ಯಾಕ್ಸ್ ಇರುತ್ತೆ, 200 ಬದಲು 600 euros ಇರುತ್ತೆ ಇಯರ್ಲಿ. ಆಲ್ಮೋಸ್ಟ್ ಡಬಲ್. ಹೌದು, ಅಂದರೆ ಡೀಸೆಲ್ ಈಗ ಪ್ರಮೋಟ್ ಮಾಡ್ತಿಲ್ಲ ಯುರೋಪ್, ಬಿಕಾಸ್ ಅದರಲ್ಲಿ ನಾಕ್ಸ್ ಎಮಿಷನ್ಸ್ ಎಲ್ಲ ತುಂಬ ಹಾರ್ಮ್ಫುಲ್ ಆಗಿರುತ್ತೆ. ಇದು ಹೈವೇ ರೆಸ್ಟ್ ಸ್ಟಾಪ್ ಅಂತ. ಯೂಶಲಿ ಟ್ರಕ್ಸ್ ಅವರು ಬಲಗಡೆಗೆ. ಸೊ ಅವ್ರು ರಾತ್ರಿ ಎಲ್ಲ ಹಿಂಗೆ ಪಾರ್ಕ್ ಮಾಡಿ, ಇಲ್ಲಿ ಟಾಯ್ಲೆಟ್ಸ್ ಎಲ್ಲ ಫೆಸಿಲಿಟಿ ಇರುತ್ತೆ, ರೆಸ್ಟೋರೆಂಟು ಇರುತ್ತೆ. ಅವ್ರು ಹಿಂಗೆ ಪಾರ್ಕ್ ಮಾಡಿ ಟ್ರಕ್ಕಲ್ಲೇ ಮಲಗ್ತಾರೆ. ಅವ್ರ ಟ್ರಕ್ಕಲ್ಲಿ ಟೆಂಪ್ರರಿ ಇದು AC ಅಂತ ಇರುತ್ತೆ. ಸೊ ಇಂಜಿನ್ ಮುಖಾಂತರ ಅಲ್ಲ, ಅದು ಬ್ಯಾಟ್ರಿ ಜನರೇಟರ್ ಅಂತ ಇರುತ್ತೆ. ಸೊ ಅದನ್ನು ಆನ್ ಮಾಡ್ಕೊಂಡು ಅವರು ಕಂಫರ್ಟೇಬಲ್ ಆಗಿ ಮಲಗ್ತಾರೆ. ಅದರಲ್ಲೇ ಕಿಚನ್ ಇರುತ್ತೆ ಅವರಿಗೆ ಟ್ರಕ್ಕಲ್ಲಿ. ಸೊ ಆ ಥರ ಲಾಂಗ್ ಡಿಸ್ಟೆನ್ಸ್ ಟ್ರಕ್ಕರ್ಸ್ ಎಲ್ಲ ಅದನ್ನು ಪ್ರಿಫರ್ ಮಾಡ್ತಾರೆ ಹೈವೇ ಸ್ಟಾಪ್ಸ್. ಬಾತ್ರೂಮ್ಸ್ ಎಲ್ಲ ಕ್ಲೀನ್ ಇರುತ್ತೆ, ಶವರ್ ಫೆಸಿಲಿಟಿನೂ ಇರುತ್ತೆ. ನಾವು ಕಾರ್ಸ್ ಅವರು ಬೇಕಾದ್ರೆ ಆ ಥರ ಯೂಸ್ ಮಾಡ್ಬೋದು. ಬಟ್ ನಮ್ಮ ಗಾಡಿಗಳಲ್ಲಿ ನಾವು ಈಗ ಲಾಂಗ್ ಡಿಸ್ಟೆನ್ಸ್ ಇಲ್ಲಿಂದ ಇಟಲಿ ಹೋಗೋದಂದ್ರೆ ಆಲ್ಮೋಸ್ಟ್ 1500 kilometers ಎಲ್ಲ ಇರುತ್ತೆ. 1.5 days ಅಲ್ಲಿ ಹೋಗೋರು ಇರ್ತಾರೆ. ಸೊ ರಾತ್ರಿ ಇಲ್ಲಿ ಸ್ಟಾಪ್ ಮಾಡಿ ಮಲಗ್ ಮಾಡ್ತಾರೆ. ಆಟೋ ಹಾಫ್ ಅಂತ ಹೆಸರು ಇರುತ್ತೆ, ಇಲ್ಲಿ ಬೋರ್ಡ್ ಇದೆ. ಎರಡು ಥರ ಇರುತ್ತೆ. ಹೈವೇ ಸ್ಟಾಪ್ ಅಂದರೆ ಇಮಿಡಿಯೇಟ್ ಹೈವೇ ಪಕ್ಕನೇ ಇರುತ್ತೆ. ಇನ್ನೊಂದು ಆಟೋ ಹಾಫ್ ಅಂತ ಇರುತ್ತೆ, ಅದು ಸ್ವಲ್ಪ ಹೈವೇಯಿಂದ ಸ್ವಲ್ಪ ದೂರ ಇರುತ್ತೆ. ಬಟ್ ಅಲ್ಲಿ ಫ್ಯೂಲ್ ಪ್ರೈಸ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಹೈವೇಗಿಂತ. ಜನಗಳು ಅಲ್ಲಿ ಹೋಗ್ತಾರೆ, ಕೆಲವರು ಅಲ್ಲಿ ಹೋಗ್ತಾರೆ. ಬಟ್ ಅರ್ಜೆಂಟ್ ಇದ್ದವರು ಇಲ್ಲ, ಅವ್ರಿಗೆ ಪ್ರೈಸ್ ಮ್ಯಾಟ್ರ್ ಆಗಲ್ಲ ಅಂದರೆ